ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 91. ವಿಕ್ರಾಂತ್ ಸಂಪೂರ್ಣವಾಗಿ ತಮ್ಮ ಕೈಯಿಂದ ಜಾರ್ ಹೋಗಿದ್ದಾನೇನೋ ಎಂಬ ಅನುಮಾನ ಸೂರ್ಯನಿಗೆ ಬರ್ತಾ ಇದೆ. ಹೇಗಾದರೂ ಅವನ ಮೇಲೆ ಕಣ್ಣಿಡಲು ನಿರ್ಧರಿಸಿ ಸುಮ್ಮನೆ ಇದ್ದು ನಡೆಯೋದನ್ನೆಲ್ಲ ನೋಡ್ತಾ ಇದ್ದಾನೆ ಸೂರ್ಯ. ತಾತಾಜಿಯನ್ನು ಸುಲಭವಾಗಿ ನಂಬಿಸಿದ ವಿಕ್ರಾಂತ್ನ ಕೈಯನ್ನು ಹಿಡಿದು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಪ್ರತಾಪ್ ಅವರು, ಅಕ್ಷತಾ ತಾಯಿ ಈಗ ಹೇಗಿದ್ದಾಳೆ, ಅವನು ಇನ್ನೂ ಅವಳನ್ನು ಹಿಂಸಿಸ್ತಾ ಇದ್ದಾನೆಯೇ ಅಂತ ಕೇಳಿದರು. ಈ ಮಾತಿಗೆ ವೀರಾತೀರ ಮಟ್ಟದ ಅಭಿನಯವನ್ನು ಆರಂಭಿಸಿದ ವಿಕ್ರಾಂತ್. ಕ್ಷಮಿಸಿ ತಾತಾಜಿ, ನಾನು ಅಲ್ಲೇ ಇದ್ದರೂ ಕೂಡ ಅಕ್ಷತನನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಎಂದು ತಲೆ ತಗ್ಗಿಸಿ ಹೇಳಿದನು. ಪ್ರತಾಪ್ ಅವರು ಸ್ವಲ್ಪ ಆಶ್ಚರ್ಯ ಮತ್ತು ಸ್ವಲ್ಪ ಗಾಬರಿಯಿಂದ, ಅದೇನು ವಿಕ್ರಾಂತ್, ಅಕ್ಷತಾ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಲೆಂದು ತಾನೇ ನಿನ್ನನ್ನು ಅಲ್ಲಿ ಇರಿಸಿದ್ದು ಎಂದು ಗಾಬರಿಯಿಂದ ಕೇಳಿದರು. ನೀವು ಹೇಳುವುದೇನೋ ನಿಜವೇ ತಾತಾಜಿ, ಆದರೆ ಅವನು ನಮ್ಮ ಮುಂದೆ ಪೊಲೀಸ್ ಮತ್ತು ಲಾಯರ್ ಮುಂದೆ ಒಂದು ರೀತಿ ಇದ್ದ, ಆದರೆ ಈಗ ಮತ್ತೊಂದು ರೀತಿ ವರ್ತಿಸ್ತಾ ಇದ್ದಾನೆ. ಮತ್ತೊಂದು ರೀತಿ ಅಂದರೆ ಎಂದು ಅನುಮಾನದಿಂದ ಹಾಗೂ ಭಯದಿಂದ ಕೇಳಿದರು ಪ್ರತಾಪ್. ಅಂದರೆ ಎಂದು ಸ್ವಲ್ಪ ತಡವರಿಸಿದಂತೆ ಮಾಡಿ ಅಕ್ಷತನನ್ನು ಈಗ ತನ್ನ ರೂಮ್ನಲ್ಲೇ ಬಂಧಿಸಿ ಇಟ್ಟಿದ್ದಾನೆ ತಾತಾಜಿ. ಪಾಪ, ಅವಳನ್ನು ಒಮ್ಮೆಯೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ. ಅವಳ ಹೊಟ್ಟೆಯಲ್ಲಿ ಮಗು ಇಲ್ಲ ಎಂದು ತಿಳಿದು ಮೊನ್ನೆ ಒಮ್ಮೆ ದೊಡ್ಡ ಜಗಳವಾಡಿದ್ದಾನೆ ಅನಿಸುತ್ತೆ. ಅವಳ ಅಳು ಹೊರಗಡೆ ಕೇಳಿಸಿತು ಕೂಡ. ಮೇಲಾಗಿ ಎಂದು ತಲೆ ತಗ್ಗಿಸಿ ನಮ್ಮ ಅಕ್ಷತಾ ಮೇಲೆ ಕೈ ಕೂಡ ಮಾಡಿದ್ದಾನೋ ಏನೋ. ತಕ್ಷಣ ಡಾಕ್ಟರ್ ಕೂಡ ಬಂದಿದ್ದರು. ಪ್ರತಾಪ್ ಅವರು ಭಯದಿಂದ ವಿಕ್ರಾಂತ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು, ನನ್ನ ಮೊಮ್ಮಗಳಿಗೆ ಏನಾದರೂ ಆದರೆ ಎಂದು ಭಯಪಡ್ತಾ ಇದ್ದರೆ ಅವರ ಪತ್ನಿ ನೇರವಾಗಿ ಅಳಲು ಪ್ರಾರಂಭಿಸಿದರು. ಈಗ ಪರವಾಗಿಲ್ಲ ತಾತಾಜಿ, ಡಾಕ್ಟರ್ ಬಂದ ಕೂಡಲೇ ನನಗೆ ಗಾಬರಿಯಾಗಿ ಅವ್ರ ರೂಮ್ಗೆ ಹೋದರೆ ನನ್ನ ಮೇಲೂ ದಾಳಿ ಮಾಡಿದನು ಎಂದು ಸೌರಭ್ ಹೊಡೆದ ಗಾಯಗಳನ್ನು ಅದಕ್ಕೆ ಸಾಕ್ಷಿಯಾಗಿ ತೋರಿಸಿ ಸೌರಭ್ನ ಮೇಲೆ ಕೋಪ ಮತ್ತು ಅನುಮಾನವನ್ನು ವಿಕ್ರಾಂತ್ ಇನ್ನಷ್ಟು ಹೆಚ್ಚಿಸಿದನು. ಪ್ರತಾಪ್ ಅವರು ಕೋಪದಿಂದ ರೊಚ್ಚಿಗೆದ್ದು, ಆ ದುರ್ಮಾರ್ಗಿ ನನ್ನ ಮೊಮ್ಮಗಳನ್ನು ಇಷ್ಟೆಲ್ಲ ಹಿಂಸಿಸ್ತಾ ಇದ್ದರೆ ನಾವೇನು ಮಾಡಲಾಗದೆ ವಿಕ್ರಾಂತ್ ಎಂದು ಕೋಪದಿಂದ ಕೇಳಿದರು. ತಕ್ಷಣವೇ ಸೂರ್ಯ ಅವರು ಮಧ್ಯಪ್ರವೇಶಿಸಿ, ದೊಡ್ಡಪ್ಪ, ನನಗ್ಯಾಕೋ ವಿಕ್ರಾಂತ್ ಹೇಳ್ತಾ ಇರೋದು ನಂಬಲು ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ಅಲ್ಲಿ ನಮ್ಮ ಸ್ಯಾಮ್ ಕೂಡ ಇದ್ದಾಳಲ್ವೇ, ಅವಳು ಈ ವಿಷಯಗಳಾವುದನ್ನು ನನಗೆ ಹೇಳಲಿಲ್ಲ. ಮೇಲಾಗಿ ಈ ಮಧ್ಯೆ ನನಗೆ ಫೋನ್ ಮಾಡಿದಾಗ ಸೌರಭ್ ಅಕ್ಷತನನ್ನು ತುಂಬ ಪ್ರೀತಿಸ್ತಾ ಇರುವಂತೆ ಹೇಳಿದ್ಲು. ಇಬ್ಬರು ತುಂಬಾ ಸಂತೋಷವಾಗಿದ್ದಾರೆ ಎಂದು ಕೂಡ ಹೇಳಿದ್ಲು ಎಂದು ಸೂರ್ಯ ವಿಕ್ರಾಂತ್ನ ಸುಳ್ಳುಗಳಿಗೆ ಅಡ್ಡಗಟ್ಟಿ ಹಾಕಲು ಪ್ರಯತ್ನಿಸಿದರು. ಏನು, ಸ್ಯಾಮ್ ಅವನ ಮನೆಯಲ್ಲಿದ್ದಾಳ, ಅಸಲು ಅಲ್ಲಿಗೆ ಯಾಕೆ ಹೋದ್ಲು ಎಂದು ಕೋಪದಿಂದ ಕೇಳಿದರು ಪ್ರತಾಪ್. ಅದು ದೊಡ್ಡಪ್ಪ ಎಂದು ಸೂರ್ಯ ಅವರು ಹೇಳೋದ್ರ ಒಳಗಡೆ ಏನು ಹೇಳಬೇಕು ತಾತಾಜಿ, ಸ್ಯಾಮ್ ಅವನೊಂದಿಗೆ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾಳಂತೆ. ನಾನು ಬೇಡ ಎಂದು ಅಡ್ಡಿ ಹೇಳಿದ್ದಕ್ಕೆ ನನ್ನನ್ನೇ ಎದುರಿಸಿದ್ಲು. ಮೇಲಾಗಿ ಮಾವಯ್ಯ ಅಂದರೆ ಸೂರ್ಯ ಮಾವಯ್ಯ ಕೂಡ ನನ್ನನ್ನು ಸ್ಯಾಮ್ ವಿಷಯದಲ್ಲಿ ತಲೆ ಹಾಕಬಾರ್ದು ಎಂದು ಗಟ್ಟಿಯಾಗಿ ಹೇಳಿದರು ಎಂದು ಕೆಲಸದಲ್ಲಿ ಕೆಲಸವಾಗಿ ತನ್ನ ಮಾತು ಕೇಳದ ಸ್ಯಾಮ್ನ ಮೇಲಿನ ಕೋಪವನ್ನು ಮತ್ತು ಸೂರ್ಯನ ಮೇಲಿನ ಹಠವನ್ನು ಕೂಡ ವಿಕ್ರಾಂತ್ ಹೊರಹಾಕಿದ. ಏನು ಸೂರ್ಯ, ಈ ಹೊಸ ಅಭ್ಯಾಸಗಳು ಆಚಾರಗಳು ಎಲ್ಲಿಂದ ಹುಟ್ಕೊಂಡ್ವು? ಅಂತಹವು ನನಗೆ ಇಷ್ಟ ಇಲ್ಲ ಎಂದು ನಿನಗೆ ಗೊತ್ತಿದ್ರು ನೀನು ಹೀಗೆ ಮಾಡಿದೆ ಅಂದರೆ ನಿನಗೆ ಈ ದೊಡ್ಡಪ್ಪನ ಮೇಲಿರುವ ಗೌರವ ಇದೇನಾ? ಸೂರ್ಯ, ದೊಡ್ಡಪ್ಪ ಇನ್ನೇನು ಮಾತನಾಡಬೇಡ ಸೂರ್ಯ. ಈ ದೊಡ್ಡಪ್ಪನ ಮಾತಿಗೆ ಬೆಲೆ ಏನೇ, ಮಾತಿನ ಮೇಲೆ ಏನೇ ಗೌರವ ಮೌಲ್ಯವಿದ್ದರೂ ನಾಳೆ ರಾತ್ರಿಯೊಳಗಡೆ ನಮ್ಮ ಸಂವೇದ ನನ್ನ ಕಣ್ಮುಂದೆ ಇರಬೇಕು ಎಂದು ಖಚಿತವಾಗಿ ಹೇಳಿ, ಈಗ ನಮ್ಮ ಮನೆಯ ಯುವರಾಣಿ ಆ ಬಂದಿಖಾನೆಯಿಂದ ಹೊರಬೀಳುವ ಮಾರ್ಗವನ್ನು ಆದಷ್ಟು ಬೇಗ ನೋಡು ವಿಕ್ರಾಂತ್. ಅದು ಏನಾದರೂ ಮಾಡಲಿ, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ಎಂದು ಕೊನೆಯ ಮಾತುಗಳನ್ನು ಒತ್ತಿ ಹೇಳಿ ತಮ್ಮ ರೂಮ್ಗೆ ಹೊರಟು ಹೋದರು ಪ್ರತಾಪ್ ಅವರು. ತಾನು ಅಂದವಾಗಿ ಹೆಣೆದ ಕಟ್ಟುಕತೆಗೆ ಒಂದು ಏಟಿಗೆ ಮೋರ್ ಹಕ್ಕಿ ಎನ್ನುವಂತೆ ವಿಜಯದ ಗರ್ವದಿಂದ ಸೂರ್ಯ ಅವರನ್ನು ನೋಡಿ ಅಹಂಕಾರದಿಂದ ನಗುತ್ತಾ ಅಲ್ಲಿಂದ ಹೊರಟು ಹೋದನು ವಿಕ್ರಾಂತ್. ಛೇ ದೊಡ್ಡಪ್ಪ, ಇವನ ಮಾತುಗಳನ್ನು ಇಷ್ಟು ಕುರುಡಾಗಿ ನಂಬ್ತಾ ಇದ್ದೀರಲ್ಲ, ಈಗ ಹೇಗಾದರೂ ಅಕ್ಷತನನ್ನು ಇವನಿಂದ ಕಾಪಾಡೋದು ಎಂದು ಯೋಚಿಸಿದ ಅಲ್ಲಿಂದ ಹೊರಟು ಹೋದನು ಸೂರ್ಯ. ತನ್ನ ಅಣ್ಣನ ಮಗಳಿಗಾಗಿ ತನ್ನ ಸ್ವಂತ ಮಗಳ ಜೀವನವು ಯಾರು ತುಂಬಲಾರದ, ಎಂದಿಗೂ ಹೊರಲಾಗದ ಪ್ರಪಾತಕ್ಕೆ ಬೀಳ್ತಾ ಇದೆ ಎಂಬ ವಿಷಯವನ್ನು ಆತ ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿ ಇರಲಿಲ್ಲ. ಮತ್ತು ಟೈಮ್ ಲೈನ್ನಲ್ಲಿ ನಾವು ಸೌರಭ್ ಅವರ ಬಳಿ ಒಂದು ದಿನ ಹಿಂದೆ ಇದ್ದೇವೆ. ಹಿಂದಕ್ಕೆ ಹೋಗೋಣ.
ವಿಕ್ರಾಂತ್ ಅವರೊಂದಿಗೆ ಹೋಲಿಸಿದ್ರೆ ಎಂಬುದನ್ನು ಗಮನಿಸಿರಬೇಕು. ಮಧ್ಯಾಹ್ನ ನಿದ್ರೆಯಿಂದ ಎದ್ದ ಸ್ಯಾಮ್ ಹೇಗಾದರೂ ವಿಕ್ರಾಂತ್ನ ವಿಷಯವನ್ನು ಸೌರಭ್ಗೆ ಹೇಳಲೇಬೇಕು ಅಂತ ಬಲವಾಗಿ ನಿರ್ಧರಿಸ್ಕೊಂಡು ಕಷ್ಟವಾದರೂ ಬೆಡ್ನಿಂದ ಇಳಿದು ಫ್ರೆಶ್ ಆಗಿ ಸೌರಭ್ಗಾಗಿ ಆ ರೂಮಿಂದ ಹೊರಗಡೆ ಬಂದಳು. ಆದರೆ ಅದೇ ಸಮಯದಲ್ಲಿ ನಮ್ಮ ಸೌರಭ್ ಜ್ಯೂಸ್ ಕುಡಿಯೋದ್ರಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ದರಿಂದ ಕಿಚನ್ಗೆ ಹೋಗಿ ರಂಗಮ್ಮನಿಗೆ ಸೌರಭ್ ಅವರ ಬಗ್ಗೆ ಕೇಳಿದ್ಲು ಸ್ಯಾಮ್. ಅಷ್ಟರಲ್ಲಿ ಆಗಲೇ ಸೌರಭ್ ಬಂದಿದ್ದಾರೆ ಎಂದು ರಂಗಮ್ಮ ಹೇಳಿದಾಗ ಸೌರಭ್ಗಾಗಿ ಕಾಯುತ್ತಾ ಹಾಲ್ನಲ್ಲಿಯೇ ಕುಳಿತುಕೊಂಡ್ಳು ಸ್ಯಾಮ್. ತನಗೆ ಸುಸ್ತಾಗಿದ್ರೂ ಕೂಡ ಒಂದು ವೇಳೆ ಒಳಗೆ ಹೋದರೆ ಮತ್ತೆಲ್ಲಿ ಸೌರಭ್ನನ್ನ ಮಿಸ್ ಮಾಡ್ಕೊಂಡು ಬಿಡ್ತೇನೋ ಎಂಬ ಭಯದಿಂದ. ಯಾಕಂದರೆ ಈಗ ಅವಳಿಗೆ ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ತುಂಬಾ ಅಮೂಲ್ಯವಾಗಿತ್ತು. ವಿಕ್ರಾಂತ್ ವಿಷಯದಲ್ಲಿ ಈ ವಿಷಯವನ್ನು ಸೌರಭ್ಗೆ ಹೇಳದೆ ತನ್ನನ್ನು ಏನನ್ನು ಮಾಡಿಬಿಡ್ತಾನೆ ಎಂದು ಅವಳಿಗೆ ಗೊತ್ತಿತ್ತು. ಆದ್ದರಿಂದ ವಿಕ್ರಾಂತ್ ಬರೋದ್ರೊಳಗಡೆ ಈ ವಿಷಯವನ್ನು ಸೌರಭ್ಗೆ ಹೇಳಿಬಿಡಬೇಕು ಎಂದು ಅಲ್ಲೇ ಕಾಯ್ತಾ ಕೂತಿದ್ಲು. ಲಂಚ್ ತಯಾರಾದ ನಂತರ ರಂಗಮ್ಮ ಬಲವಂತವಾಗಿ ಸ್ಯಾಮ್ಗೆ 2 ತುತ್ತು ತಿನ್ನಿಸಿದ್ರು. ತಾನು ಗರ್ಭಿಣಿಯ ಕಾರಣದಿಂದ ಹೊಟ್ಟೆ ಕಲಕಿದಂತಾಗಿ ತಕ್ಷಣವೇ ಎಲ್ಲವನ್ನ ವಾಂತಿ ಮಾಡಿಕೊಂಡ್ಳು ಸ್ಯಾಮ್. ವಾಶ್ ಬೇಸಿನ್ ಬಳಿ ಹೋಗೋದನ್ನು ಮತ್ತು ಆಗಲೇ ಸೌರಭ್ ರೂಮಿನಿಂದ ಕಿಚನ್ಗೆ ಕಾಲ್ ಮಾಡಿ ಅಕ್ಷತಾಳಿಗಾಗಿ ಜ್ಯೂಸ್ ತರಲು ಹೇಳುವುದು ಒಂದೇ ಸಮಯಕ್ಕೆ ಆಯಿತು. ರಂಗಮ್ಮ ಜ್ಯೂಸನ್ನು ತಯಾರಿಸಿ ತೆಗೆದುಕೊಂಡು ಹೋಗ್ತಾ ಇದ್ದಾಗ ಫೇಸ್ ವಾಶ್ ಮಾಡಿಕೊಂಡು ಅಲ್ಲಿಗೆ ಬಂದ ಸ್ಯಾಮ್ ಆ ಜ್ಯೂಸ್ ನೋಡಿ ಯಾರಿಗಾಗಿ ಎಂದು ಕೇಳಿದ್ಲು. ಅಕ್ಷತಾಳಿಗಾಗಿ ಎಂದು ಹೇಳಿದ ಕೂಡಲೇ ತಾನು ಸೌರಭ್ನೊಂದಿಗೆ ಮಾತಾಡಬೇಕು, ತುರ್ತು ಇದೆ ಎಂದು ಸ್ಯಾಮ್ ಹೇಳಿದ್ಲು. ಸರಿ ಅಮ್ಮ, ನಾನು ಹೋಗಿ ಅವರಿಗೆ ಹೇಳ್ತೇನೆ. ಅವರ ಅನುಮತಿ ಇಲ್ಲದೆ ಆ ರೂಮ್ಗೆ ಯಾರನ್ನು ಕೂಡ ಬಿಡೋದಿಲ್ಲ. ಏನು ಅಂದ್ಕೊಳ್ಳದೆ ನೀನು ಕೆಳಗಡೆನೇ ಇರು ಎಂದು ಹೇಳಿ ಅಕ್ಷತಾಳಿಗಾಗಿ ಜ್ಯೂಸನ್ನ ತೆಗೆದುಕೊಂಡು ಹೋದರು ರಂಗಮ್ಮ. ಜ್ಯೂಸನ್ನು ಅಕ್ಷತಾಳ ಕೈಗೆ ನೀಡ್ತಾ ಸೌರಭ್ನ ನೋಡಿ, ಸ್ಯಾಮ್ ಅಮ್ಮ ನಿಮ್ಮೊಂದಿಗೆ ಏನು ಮಾತಾಡಬೇಕು ಅಂದರು ಎಂದು ಹೇಳಿದ್ಲು ರಂಗಮ್ಮ. ನನ್ನೊಂದಿಗ ಏನು ಎಂದು ಯೋಚನೆಯಲ್ಲಿ ಇದ್ದನು ಸೌರಭ್. ಇದೇ ಸಮಯದಲ್ಲಿ ಅಕ್ಷತಾ ಪಕ್ಕದಿಂದ ಕಂಗಾಲಾದ ನೋಟ ಬೀರ್ತಾ ಜ್ಯೂಸ್ ಕುಡಿಯೋದನ್ನು ಬಿಟ್ಟು ಟೆನ್ಷನಿಂದ ಉಗುರುಗಳನ್ನು ಕಚ್ತಾ ಇದ್ಲು. ಏನು ಮಾತಾಡಬೇಕೆಂದು ಇದ್ದಕ್ಕಿದ್ದಂತೆ ಕಣ್ಣು ತಿರುಗಿಸಿದ ಸೌರಭ್ಗೆ ಜ್ಯೂಸ್ ಕುಡಿಯದೆ ಉಗುರುಗಳನ್ನು ಕಚ್ತಾ ಇರುವ ಡಸ್ಕಿಯನ್ನು ನೋಡಿದ ಕೂಡಲೇ ಖರ್ಚಿಲ್ಲದೆಯೇ ಅವನಿಗೆ ಸರ್ರೆಂದು ಅಹಂಕಾರ ಬಂದ್ಬಿಡ್ತು. ರಂಗಮ್ಮನಿಗೆ 5 ನಿಮಿಷಗಳ ನಂತರ ಸ್ಯಾಮ್ನನ್ನು ರೂಮ್ಗೆ ಕಳಿಸುವಂತೆ ಹೇಳಿ ರಂಗಮ್ಮನವರನ್ನು ಕಳಿಸ್ಬಿಟ್ಟ. ಅಕ್ಷತಾಳ ಮುಂದೆ ಬಂದು ಅಕ್ಷತಾಳ ಕೈಲಿದ್ದ ಗ್ಲಾಸನ್ನು ಜಾಗರೂಕತೆಯಿಂದ ತೆಗೆದುಕೊಂಡು ಫಟ್ ಎಂದು ತಲೆ ಮೇಲೆ ಒಂದು ಏಟನ್ನು ಹೊಡೆದನು. ಸೌರಭ್ ತನ್ನ ಕೈಲಿದ್ದ ಗ್ಲಾಸ್ ತೆಗೆದುಕೊಂಡಿದ್ದನ್ನು ಗಮನಿಸದೆ ಉಗುರು ಕಚ್ಚುತ್ತಾ ಇರೋದರಲ್ಲಿ ನಿರತಳಾಗಿದ್ದ ಅಕ್ಷತಾ ತಲೆ ಮೇಲೆ ಟಂಗ್ ಎಂದು ಬಂದ ಸದ್ದಿಗೆ ಈ ಲೋಕಕ್ಕೆ ಬಂದ್ಬಿದ್ದು. ನೋವಾದ ತಲೆಯನ್ನು ಕೈಯಿಂದ ಸವರ್ಕೊಂಡು ಅಳುವಿನ ಮೋರೆ ಮಾಡಿ, ಸೌರಭ್ ಅವರೇ ಯಾಕೆ ಹೊಡೆದ್ರಿ ಅಂದ್ಲು. ಜ್ಯೂಸ್ ಕುಡಿ ಅಂದರೆ ಏನು ತಿಂತಾ ಇದೆಯಾ ಇಂಡಿಸೆಂಟ್ ನಾನ್ಸ್ಟಿ ಡಸ್ಕಿ. ಆಹಾ, ತುಂಬ ದಿನಗಳ ನಂತರ ಡಸ್ಕಿಗೆ ಸಿಕ್ಕ ಹೊಸ ಬಿರುದು ಹೇಗಿದೆ, ಸೂಪರ್ ಅಲ್ವಾ? ಸೌರಭ್ನ ಹೊಸ ಬೈಗುಳಕ್ಕೆ ಅಕ್ಷತಾ ಕಣ್ಣುಗಳನ್ನು ಅಗಲಿಸಿ ಗೊಂದಲದಿಂದ, ಅದು ಅಲ್ಲ ಸೌರಭ್ ಅವರೇ, ಈಗ ಸ್ಯಾಮ್ ನಿಮ್ಮೊಂದಿಗೆ ಏನು ಮಾತಾಡಬೇಕು ಎಂದು ಕೇಳಿದ್ಲು. ಸೌರಭ್ ಅಕ್ಷತನನ್ನು ಗಂಭೀರವಾಗಿ ನೋಡ್ತಾ, ನಾನು ನಿನ್ನನ್ನು ಏನು ಕೇಳ್ತಾ ಇದ್ದೇನೆ ಎಂದನು ಹುಬ್ಬನ್ನು ಮೇಲಕ್ಕೆತ್ತಿ. ಅಕ್ಷತಾ ತಕ್ಷಣ ಉಗುರು ಕಚ್ಚೋದನ್ನು ನಿಲ್ಲಿಸಿ, ಅಂದರೆ ಸೌರಭ್ ಅವರೇ, ಸ್ಯಾಮ್ ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಏನೋ ಮಾತಾಡಬೇಕು ಅಂದ ಕೂಡಲೇ ಟೆನ್ಷನ್ ಬಂದು ಹೀಗೆ ಎಂದು ನೆಲದ ಮೇಲೆ ಕಾಲಿನ ಬೆರಳಿನಿಂದ ಗುಂಡಿ ತೋಡುವ ಪ್ರಯತ್ನ ಮಾಡ್ತಾಯಿದ್ರೆ ಸೌರಭ್ ಮತ್ತೆ ತಲೆಯ ಮೇಲೆ 2 ಬಾರಿಸಿ, ಅಲ್ಲಿ ಆ ಸ್ಯಾಮ್ ವೈಯಕ್ತಿಕವಾಗಿ ಎಂದು ಹೇಳಲೇ ಇಲ್ವೇ? ನೀನೇ ಆ ವೈಯಕ್ತಿಕ ಎಂಬ ಪದವನ್ನು ಸೇರಿಸ್ತಾ ಇದೀಯಾ. ಹಾಗಿದ್ರೂ ಕೂಡ ಟೆನ್ಷನ್ ಬಂದರೆ ಉಗುರು ಕಚ್ಚಿಬಿಡ್ತೀಯಾ? ನೀನೇನು ಪ್ರೀ ಸ್ಕೂಲ್ಗೆ ಹೋಗುವ ಪುಟಾಣಿ ಡಸ್ಕಿಯಾ? ಉಗುರು ಕಚ್ಚೋದು ಬುದ್ಧಿ ಇಲ್ಲದ ಡಸ್ಕಿ, ಇದೇನು ನೆಲಕ್ಕೆ ಗುಂಡಿ ತೋಡ್ತಾ ಇದೆಯಾ ಎಂದು ತನ್ನ ಕಾಲು ತೋರಿಸ್ತಾ ಕೇಳ್ತಾ ಇದ್ದಾಗ ಗುಂಡಿ ತೋಡುವ ಕಾರ್ಯಕ್ರಮವನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ, ಚೇಚೆ ಅದು ಅಲ್ಲ ಸೌರಭ್ ಅವರೇ, ಏನೋ ಟೆನ್ಷನ್ ಎಂದು ಹೇಳ್ತಾ ಇದ್ದಾಗ ಮತ್ತೆ ಒಂದು ತಲೆ ಮೇಲೆ ಬಾರಿಸಿ, ಈ ಕೆಲಸಕ್ಕೆ ಬಾರದ ಅಭ್ಯಾಸಗಳೇನು ಮಾಡಿ ಡಸ್ಕಿ. ನಿನ್ನ ಈ ಕೆಟ್ಟ ಅಭ್ಯಾಸಗಳಲ್ಲಿ ಒಂದಾದರೂ ನನ್ನ ಬೇಬಿಗೆ ಬಂದರೆ ನಿನಗೆ ಇರುತ್ತದೆ ನನ್ನ ಕೈಯಲ್ಲಿ ಹೌರಾ. ಬ್ರಿಡ್ಜ್ನ ಆದ್ಯಂತ ಚಪ್ಪಲಿ ಇಲ್ಲದೆ ಒಂದು ಕಾಲಿನ ಮೇಲೆ ಓಡಿಸ್ಬಿಡ್ತೇನೆ ಡರ್ಟಿ ಡಸ್ಕಿ ಎಂದು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು
ಸೌರಭ್ನ ಈ ಹೇಳಿಕೆಗೆ ಕಣ್ಣುಗಳ ಜೊತೆಗೆ ಬಾಯಿ ಕೂಡ ಕಪ್ಪೆ ಬಾವಿಯಂತೆ ತೆರೆದ. ಅಕ್ಷತಾಳ ಬಾಯಿಗೆ ಜ್ಯೂಸ್ ಸುರಿದು ಬಿಟ್ಟನು ಸೌರಭ್ ತಡೆರಹಿತವಾಗಿ. ರಂಗಮ್ಮ ಕೆಳಗಡೆ ಹೋಗಿ ತನಗಾಗಿ ಕಾಯ್ತಾ ಇದ್ದ ಸ್ಯಾಮ್ಗೆ, ಅವರು ನಿಮ್ಮೊಂದಿಗೆ ಮಾತನಾಡ್ತಾರಂತೆ, ನಿಮ್ಮನ್ನು ತಮ್ಮ ರೂಮಿಗೆ ಬರಲು ಹೇಳಿದರು ಎಂದು ಹೇಳಿದ ಕೂಡಲೇ ಸ್ಯಾಮ್ ವೇಗವಾಗಿ ಮೆಟ್ಟಿಲುಗಳ ಕಡೆಗೆ ಹೋಗ್ತಾ ಇದ್ದಾಗ, ಸ್ಯಾಮ್ ಅಮ್ಮ ಈಗಲೇ ಅಲ್ಲ, ಇನ್ನೊಂದು 5 ನಿಮಿಷ ನಿಂತು ಹೋಗು ಅಂದ್ಲು. ವೇಗವಾಗಿ ಮೆಟ್ಟಿಲು ಏರ್ತಾ ಇದ್ದ ಸ್ಯಾಮ್ ಆ ಮಾತು ಕೇಳಿ ಉಫ್ ಅಂದ್ಕೊಂಡು, ಸರಿ ರಂಗಮ್ಮ ಎಂದು ನಿಧಾನವಾಗಿ ಹೋಗಿ ಸೌರಭ್ನ ರೂಮಿನ ಮುಂದೆ ನಿಂತು 5 ನಿಮಿಷಗಳ ನಂತರ ಸೌರಭ್ನ ರೂಮಿನ ಬಾಗಿಲನ್ನು ತಟ್ಟಿದ್ಲು. ಅಷ್ಟರಲ್ಲಿ ಆಗಲೇ ಬಲವಂತವಾಗಿ ಅಕ್ಷರಗಳಿಂದ ಜ್ಯೂಸ್ ಕುಡಿಸಿದ ಸೌರಭ್ ಗ್ಲಾಸನ್ನು ಪಕ್ಕಕ್ಕೆ ಇಡ್ತಾ ಹೋಗಿ ಡೋರ್ ಓಪನ್ ಮಾಡಿದ. ಕೂಡಲೇ ಒಳಗಡೆ ಬಂದ ಸ್ಯಾಮ್ ಗಾಬರಿಯಿಂದ ಭಾವ ಎನ್ನುತ್ತಾ ಅಕ್ಷತಳನ್ನು ನೋಡಿ ಅಲ್ಲೇ ನಿಂತುಬಿಟ್ಲು. ಸ್ಯಾಮ್ನ ಗಾಬರಿಯನ್ನು ನೋಡಿದ ಅಕ್ಷತಾ, ಏನು ಸ್ಯಾಮ್, ಯಾಕೆ ಅಷ್ಟು ಗಾಬರಿ ಪಡ್ತಾ ಇದೀಯಾ ಎಂದು ಕೇಳ್ತಾ ಇದ್ದಾಗ, ಅದು ಅಕ್ಕ ಎಂದು ಸೌರಭ್ನ ಕಡೆಗೆ ಕಣ್ಣು ತಿರುಗಿಸಿದ್ಲು. ಪರವಾಗಿಲ್ಲ ಹೇಳು ಎಂದು ಕಣ್ಣು ಮಿಟಿಸಿದನು ಸೌರಭ್. ಸೌರಭ್ ಹೇಳು ಎಂದ ಕಣ್ಣು ಮಿಡಿಸಿದ್ದರಿಂದ ವಿಕ್ರಾಂತನೊಂದಿಗೆ ಅಕ್ಷತಾಳ ಗರ್ಭಪಾತವಾಗುವಂತೆ ಮಾಡಲು ಸಹಾಯ ಕೇಳಿದ್ದು. ಹಾಗೆ ಮಾಡಿದರೆ ನಿಮ್ಮನ್ನು ಏನು ಮಾಡದೆ ಬಿಡ್ತೇನೆ ಎಂದು ಹೇಳಿದ್ದು. ಮೇಲಾಗಿ ತನ್ನನ್ನು ಮದುವೆಯಾಗ್ತೇನೆ ಎಂದು ಹೇಳಿದ ಕೂಡಲೇ ಸೌರಭ್ನ ಮುಷ್ಟಿ ಬಿಗಿಯಿತು. ಅಕ್ಷತಾಗೆ ಎಲ್ಲವೂ ಗೊಂದಲಮಯವಾಯಿತು. ಹಾಗೆ ಭಯವೂ ಆಯಿತು. ವಿಕ್ರಾಂತ್ನ ಆಲೋಚನೆ ತಿಳಿದು ಆತ ಏನನ್ನಾದರೂ ಮಾಡ್ತಾನೋ ಎಂಬ ಭಯ ಒಂದು ಕಡೆಯಾದರೆ, ತಾನು ಹೇಳ್ದಂತೆ ಸ್ಯಾಮ್ ಯಾಕೆ ಕೇಳಬೇಕೆಂದು ಗೊತ್ತಾಗದೆ ಗೊಂದಲದಿಂದ ನೋಡ್ತಾ ಇದ್ಲು. ಅದೇ ವಿಷಯವನ್ನು ಅಕ್ಷತಾ ಸ್ಯಾಮ್ಗೆ ಕೇಳುವುದರೊಳಗಡೆ, ಅವನು ನಮ್ಮನ್ನು ಬಿಡುವುದೇನು, ನನಗೆ ಏನಾದರೂ ಕೋಪ ಬಂದರೆ ಅವನನ್ನು ನಾಯಿಗೆ ಹೊಡೆದಂತೆ ಹೊಡೆದು ಸಾಯಿಸದೆಯೇ ಬೂದಿ ಮಾಡ್ತೇನೆ. ಜಸ್ಟ್ ಹೆಣ್ಣು ಮಗುವನ್ನು ಅಡ್ಡಿ ಇಟ್ಕೊಂಡು ನಾಟಕವಾಡ್ತಾ ಇರುವ ಅಡಂಗಿ ಅಂದರೆ ಗಂಡಸಲದ ಅಲ್ಪನು ನನ್ನನ್ನು ಬಿಡ್ತಾನಾ? ಬಾ ನನ್ನ ಮಗನೇ, ಅವನ ನಾನ ಈ ಕ್ಷಣವೇ ತೀರ್ಮಾನ ಮಾಡ್ತೇನೆ. ಅಸಲು ನನ್ನ ಬೇಬಿ ವಿಷಯಕ್ಕೆ ಬರ್ತಾನಾ? ನನ್ನ ಹೆಂಡತಿಯ ಕೈ ಹಿಡಿದ ಆ ದಿನವೇ ನಾನು ಅವನನ್ನು ಕೊಂದು ಬಿಡ್ತಾ ಇದ್ದೆ. ಆದರೆ ಆ ದಿನ ನಾನು ಬರೋ ಅಷ್ಟರಲ್ಲಿ ಅವನು ನಿನ್ನೊಂದಿಗೆ ಫೋನ್ನಲ್ಲಿ ಮಾತಾಡ್ತಾ ಇರೋದು ಕೇಳಿ ಸುಮ್ಮನಾದೆ. ಈ ಬಾರಿ ಅವನು ನನ್ನ ಕೈಯಲ್ಲಿ ಸಾಯದಂತೆ ಆ ದೇವರು ಕೂಡ ತಡೆಯಲಾರನು ಅವನನ್ನು. ಎಲ್ಲಿದ್ದಾನೆ ಅವನು ಎಂದು ಕೋಪದಿಂದ ಹೊರಗಡೆ ಹೋಗಲು ಹೊರಟ್ರೆ, ಅಕ್ಷತಾ ಬಾಯಿದಿಂದ ಸೌರಭ್ನ ಕೈಯನ್ನು ಹಿಡಿದು ತಡೆಯುತ್ತಾ, ಸೌರಭ್ ಅವರೇ ನಿಲ್ಲಿಸಿ, ನನಗೆ ಯಾಕೋ ಭಯ ಆಗ್ತಾ ಇದೆ, ನೀವು ಎಲ್ಗೂ ಹೋಗಬೇಡಿ ಎಂದು ಅಳ್ತಾ ಇದ್ದರೆ, ದಸ್ಕಿ ಬಿಡು, ನೀನು ಹತ್ರ ಹಲ್ಲು ಮುರಿತೇನೆ, ಸೈಲೆಂಟಾಗಿ ಇರು, ಅವನನ್ನು ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಅಕ್ಷತಾಳ ಕೈನ ಬಿಡಿಸ್ಕೊಂಡು ಹೊರಡಲು ಹೋದರೆ, ನಿಲ್ಲು ಭಾವ, 1 ನಿಮಿಷ, ಈಗ ನೀನು ಆವೇಶ ಪಡಬೇಡ, ಆವೇಶದಿಂದಲ್ಲ ಆಲೋಚನೆಯಿಂದ ಹೆಜ್ಜೆ ಇಡು. ಸೌರಭ್ ಆವೇಶದಿಂದ ಬುಲ್ಶಿಟ್, ಆ ಅಲ್ಪನ ಬಗ್ಗೆ ನಾನು ಯೋಚಿಸೋದೇನು? ಅವನು ತಲೆ ಕೆಳಗಾಗಿ ತಪಸ್ಸು ಮಾಡಿದರೂ ನನ್ನನ್ನೇನು ಕಿತ್ತಿ ಹಾಕಲಾರ, ನನ್ನ ಹೆಂಡತಿಯ ನೆರಳನ್ನು ಕೂಡ ಮುಟ್ಟಲಾರ. ನಾನು ಮನೆಯಲ್ಲಿ ಇಲ್ದಿದ್ದಾಗ ನನ್ನ ಹೆಂಡತಿಯನ್ನು ಹೆದರಿಸಿ ಹೀಗೆ 2 ಬಾರಿ ಅವನಿಗೆ ಚಾನ್ಸ್ ಬಂದಿರಬಹುದು. ಆದರೆ ಈ ಬಾರಿ ನಾನು ಅವನಿಗೆ ಯಾವ ಅವಕಾಶವನ್ನು ಕೂಡ ಬಿಡೋದಿಲ್ಲ. ಆ ಕಳ್ಳನನ್ನು ಸಾಯಿಸದೆ ಬಿಡೋದಿಲ್ಲ ಕೂಡ. ನಿಲ್ಲು ಭಾವ ಪ್ಲೀಸ್, 1 ಬಾರಿ ನನ್ನ ಮಾತು ಕೇಳು. ವಿಕ್ರಾಂತ್ ಭಾವ ಮಾಡ್ತಾ ಇರುವುದು ಅವನ ಆಲೋಚನೆ ಸಂಪೂರ್ಣವಾಗಿ ತಪ್ಪೇ. ನಾನು ಅಲ್ಲ ಅಂತ ಹೇಳ್ತಾರೆ, ಆದರೆ 1 ಬಾರಿ ನನ್ನ ಬಗ್ಗೆ ಯೋಚಿಸು ಭಾವ. ನಾನು ನಮ್ಮ ಮಧ್ಯೆ ನಡೆದ ವಿಷಯವನ್ನು ಮನೆಯವರೆಲ್ಲರ ಮುಂದೆ ಹೊರಗಿಡವಿ ಅವನು ನಿಮ್ಮ ವಿಷಯಕ್ಕೆ ಬಾರದಂತೆ ಮಾಡ್ತೇನೆ. ಏನು ನಡೆಯಿತು ನಿಮ್ಮಿಬ್ಬರ ನಡುವೆ? ಅಕ್ಷತಾ ಅನುಮಾನ ಮತ್ತು ಆಶ್ಚರ್ಯದಿಂದ ಕೇಳಿದ್ಲು. ನನಗೇನು ಅವಶ್ಯಕತೆ ಸ್ಯಾಮ್, ನಿಮಗಾಗಿ ನಾನ್ಯಾಕೆ ಯೋಚಿಸಬೇಕು? ನೀನು ಮತ್ತು ಅವನು ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬದ ಬಗ್ಗೆ ನನಗೆ ಅನಾವಶ್ಯಕ. ನೀನು ಅವನನ್ನು ತಡೆಯುವ ಅವಶ್ಯಕತೆಯೂ ಇಲ್ಲ. ನನ್ನ ಹೆಂಡತಿಯನ್ನು, ನನ್ನ ಬೇಬಿಯನ್ನು ಹೇಗೆ ರಕ್ಷಿಸ್ಕೊಳ್ಬೇಕೆಂದು ನನಗೆ ಗೊತ್ತು ಎಂದು ಕೋಪದಿಂದ ಹೇಳಿದನು ಸೌರಭ್. ಭಾವ ಪ್ಲೀಸ್, ನೀವು ರಕ್ಷಿಸ್ಕೊಳ್ಳಾರಿರಿ ಎಂಬ ಉದ್ದೇಶದಿಂದ ನಾನು ಹಾಗೆ ಹೇಳ್ತಾ ಇಲ್ಲ. ಕೇವಲ ನನಗಾಗಿ ಅವನನ್ನು ಬಿಟ್ಟುಬಿಡಿ ಅಂತ ಇದ್ದೇನೆ. ಈ ಬಾರಿ ಅವನು ನಿಮ್ಮಿಂದ ತಪ್ಪಿಸಿಕೊಳ್ಳಲಾರನೆಂದು ನನಗೆ ಖಚಿತವಾಗಿ ಗೊತ್ತು. ಅದಕ್ಕಾಗಿಯೇ ತಾನೇ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೇನೆ. ನನಗೆ 1 ಅವಕಾಶ ಕೊಡು ಭಾವ. ಈ ಸಮಸ್ಯೆಗಳು ಎಲ್ಲದಕ್ಕೂ ಅಂತ್ಯವನ್ನು ನಾನು ಹಾಡ್ತೇನೆ. ಒಂದು ವೇಳೆ ನೀನು ವಿಕ್ರಾಂತ್ ಭಾವನನ್ನು ಏನಾದರೂ ಮಾಡಿದರೂ ಕೂಡ ನೀವು ತೊಂದರೆಗೆ ಸಿಕ್ಕಾಕೊಳ್ತೀರಿ. ನಿಮಗೆ ಏನಾದರೂ ಆದರೆ ಅಕ್ಕ ಮತ್ತು ಬೇಬಿ ಒಬ್ಬಂಟಿಯಾಗಿ ಉಳಿದ್ಬಿಡ್ತಾರೆ. ಅಕ್ಕ ಎಷ್ಟು ಅಮಾಯಕಳೆಂದು ನಿಮಗೆ ಗೊತ್ತು ತಾನೇ. ನನ್ನ ಬಗ್ಗೆ ಯೋಚಿಸಿದ್ರು ಕನಿಷ್ಠ ಅಕ್ಕನ ಬಗ್ಗೆ ಆದರೂ ಯೋಚಿಸಿ ಭಾವ. ನಾನು ಇರ್ತೇನೆ ನನ್ನ ಹೆಂಡತಿಗೆ, ನನ್ನ ಬೇಬಿಗೆ.
ಬಂದಿರೋ ಸಮಸ್ಯೆ ಏನು? ಸೌರಭ್ ಅವರೇ, ಪ್ಲೀಸ್ ಹಾಗೆ ಹೇಳಬೇಡಿ. ನನಗೆ ಭಯವಾಗ್ತಾ ಇದೆ. ಒಂದು ಬಾರಿ ಸ್ಯಾಮ್ ಹೇಳುವುದನ್ನು ಕೇಳಿ. ಸ್ಯಾಮ್ ಏನು ಹೇಳ್ತಾ ಇದ್ದಾಳಲ್ಲ. ನೀನು ಬಾಯಿ ಮುಚ್ಚಿ. ಬಾಯಿ ತೆರೆದ್ರೆ ಕೊಂದುಬಿಡ್ತೇನೆ. ಮೊದಲು ಆ ಅಳುವುದನ್ನು ನಿಲ್ಲಿಸು. ಇಲ್ಲಾಂದರೆ ಎಂದು ಕೋಪದಿಂದ ಅಕ್ಷತಾಳ ಕಡೆಗೆ ಬರ್ತಾಯಿದ್ರೆ ಅಕ್ಷತಾ ಭಯಪಟ್ಟು ಕೂಡ ಸೌರಭ್ನ ಶರ್ಟನ್ನು ಮುಷ್ಟಿಯಲ್ಲಿ ಬಿಗಿದು ಅವನ ಎದೆ ಮೇಲೆ ತಲೆಯನ್ನು ಒರಗಿಸಿ ಚಿಮ್ಮಿ ಬರ್ತಾಯಿದ್ದ ಅವನ ಕೋಪವನ್ನು ತಣ್ಣಗೆ ಮಾಡುವ ಪ್ರಯತ್ನ ಮಾಡಿದ್ಲು. ಸೌರಭ್ ಕೋಪದಿಂದ ತನ್ನನ್ನು ಬಿಡಿಸಿಕೊಳ್ಳಲು ನೋಡಿದರೆ ಅಕ್ಷತಾ ಅವನಲ್ಲಿ ಇನ್ನಷ್ಟು ಅಡಗಿ ಹೋದ್ಲು. ನಡುಗ್ತಾ ಇದ್ದ ಅಕ್ಷತನ ನೋಡಿ ಕೋಪ ತಗ್ಗಿಸ್ಕೊಳ್ತಾ ಹೋಗು ಎಂದನು ಸ್ವಲ್ಪ ಸಮಾಧಾನದಿಂದ. ನೀವು ಆವೇಶದಲ್ಲಿ ಅವನಿಗೆ ಏನು ಮಾಡೋದಿಲ್ಲ ಎಂದು ಹೇಳಿ, ಆಗಲೇ ನಾನು ನಿಮ್ಮನ್ನು ಬಿಡೋದು ಎಂದು ಬಿಕ್ಕಳಿಕೆ ನಡುವಿನೇ ಹೇಳಿದ್ಲು ಅಕ್ಷತಾ. ಅಕ್ಷತಾಳ ಬಯಕೆ ಮತ್ತೆ ಕೋಪ ಸರ್ರೆಂದು ಹೆಚ್ಚಾದ ಸೌರಭ್ ಅವಳ ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡಿದು ತಲೆಯನ್ನು ಮೇಲಕ್ಕೆತ್ತಿ ಆತನ ಮುಖವನ್ನು ಅವಳಿಗೆ ತುಂಬ ಹತ್ತಿರ ತಂದು ದವಡೆಗಳನ್ನು ಬಿಗಿದು, ಅಂದರೆ ಏನು? ಅವನು ಏನು ಮಾಡಿದರೂ ಸುಮ್ಮನೆ ನೋಡ್ತಾ ಇರಬೇಕು ಏನು ಅಂತ ಇದೆಯಾ? ನಿನಗೆ ಹಾಗೆ ಕಾಣಿಸ್ತಾ ಇದ್ದೇನೇನಾ ನಾನು? ಆ ಬೇವರ್ಸ್ ನನ್ನ ಹೆಂಡತಿ ಮಕ್ಕಳ ವಿಷಯಕ್ಕೆ ಬರ್ತಾಯಿದ್ರು ಕೈಲಾಗದ ಸಪ್ಪೆ ಅಳುವನಂತೆ ನೋಡ್ತಾ ಇರಬೇಕಾ? ಏನು ಅಂದ್ಕೊಂಡಿದ್ದೀಯಾ ಈ ಸೌರಭ್ನ ಬಗ್ಗೆ ಎಂದು ಬಹಳ ಗಂಭೀರವಾಗಿ ಕೇಳಿದನು. ಎಷ್ಟು ಕೋಪವಾಗಿದ್ದರಿಂದ ಕೆಂಪಾದ ಅವನ ಕಣ್ಣುಗಳು ಮುಖ ಬಿಗಿದು ದವಡೆ ಸ್ನಾಯುಗಳು ಉದ್ದಕ್ಕೂ ಕುತ್ತಿಗೆ ಮೇಲೆ ಹಸಿರು ನರಗಳು ಎದ್ದು ಕಾಣ್ತಾ ಅಕ್ಷತಾಗೆ ಒಂದು ಕ್ಷಣ ಸೌರಭನನ್ನು ಹಾಗೆ ನೋಡಿದ ಕೂಡಲೇ ಬಾಯದಿಂದ ಕಣ್ಣು ಮುಚ್ಚುವಂತಾಯಿತು. ಸೌರಭ್ನ ಕೋಪಕ್ಕೆ ಇದ್ದ ಅಕ್ಷತಾಳ ಜೊತೆಗೆ ಪಕ್ಕದಲ್ಲಿದ್ದ ಸ್ಯಾಮ್ ಕೂಡ ಭಯಪಡ್ತಾ ಇದ್ರೆ ಅಕ್ಷತಾಳ ಮುಚ್ಚಿದ ಕಣ್ಗಳು ಬಿಕ್ಕಳಿಸ್ತಾ ಇದ್ದ ಧ್ವನಿಯನ್ನು ನೋಡಿ ಮುಷ್ಟಿಯನ್ನು ಬಿಗಿದು ತನ್ನ ಕೋಪವನ್ನು ನಿಯಂತ್ರಿಸಲು ಗಟ್ಟಿಯಾಗಿ ಕಣ್ಣು ಮುಚ್ಚಿದನು. ಹಾಗಿದ್ರೂ ಕೂಡ ನಾನು ತುಂಬ ಆವೇಶದಲ್ಲಿದ್ದರಿಂದ ತಾನು ವೇಗವಾಗಿ ಹೊರ ಹಾಕ್ತಾ ಇದ್ದ ಅವನ ಉಸಿರಿನ ಶಬ್ದ ಕೂಡ ಅವಳಲ್ಲಿ ತಳಮಳವನ್ನು ಹೆಚ್ಚಿಸ್ತಾನೇ ಇತ್ತು. ಈ ಮಧ್ಯೆ ಟೆನ್ಷನ್ನಲ್ಲಿ ಸ್ಯಾಮ್ ಮತ್ತೆ ಕಣ್ಣು ತಿರುಗಿಸಿ ಬೀಳ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಸ್ಯಾಮ್ನ ಕಡೆಗೆ ನೋಡಿದ ಸೌರಭ್ಗೆ ಅವಳು ಬೀಳ್ತಾ ಇರೋದು ನೋಡಿ ಅಕ್ಷತನನ್ನು ಸರಿಯಾಗಿ ನಿಲ್ಲಿಸಿ ಸ್ಯಾಮ್ ಕೆಳಗಡೆ ಬೀಳೋದ್ರೊಳಗಡೆ ಆಕೆಯನ್ನು ಹಿಡಿದುಕೊಂಡ. ಸೌರಭ್ ತನ್ನನ್ನು ಬಿಟ್ಟ ಕೂಡಲೇ ಕಣ್ಣು ತೆರೆದ ಅಕ್ಷತಾ ಪಕ್ಕದಲ್ಲಿ ಅವನ ಮಡಿಲಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸ್ಯಾಮ್ನನ್ನು ನೋಡಿ ಗಾಬರಿಯಿಂದ ಮುಂದೆ ಬಂದು, ಆ ಸೌರಭ್ ಅವರೇ, ಸ್ಯಾಮ್ಗೆ ಏನಾಯಿತು ಎಂದು ಕೇಳಿದಾಗ, ನೀನೇನು ಟೆನ್ಷನ್ ಪಡಬೇಡ, ನಾನು ಡಾಕ್ಟರ್ಗೆ ಫೋನ್ ಮಾಡ್ತೇನೆ ಎನ್ನುತ್ತಲೇ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡಿದನು ಸೌರಭ್. ಅರ್ಧ ಗಂಟೆ ನಂತರ ಸ್ಯಾಮ್ನನ್ನು ಪರೀಕ್ಷಿಸಿದ ಡಾಕ್ಟರ್ ಸೌರಭ್ಗೆ ಅವಳ ಗರ್ಭಿಣಿ ಅನ್ನೋ ವಿಷಯ ಹೇಳಿದಾಗ ಅಕ್ಷತಾ ಶಾಕ್ ಆಗೋದು ಒಂದೇ ಕಡೆಯಾದರೆ ಸೌರಭ್ ಮಾತ್ರ ಯಾವುದೇ ಶಾಕ್ ಇಲ್ಲದೆ, ಓಕೆ ಡಾಕ್ಟರ್, ಈಗ ಅವಳು ಹೇಗಿದ್ದಾಳೆ ಎಂದು ಕೇಳಿದನು. ತುಂಬ ವೀಕ್ ಆಗಿದ್ದಾಳೆ ಎಂದು ಮೆಡಿಸಿನ್ ಬರೆದು ಡಾಕ್ಟರ್ ಹೊರಟು ಹೋದರೆ ಪ್ರಜ್ಞೆ ಇಲ್ಲದ ಸ್ಯಾಮ್ನ ಪಕ್ಕದಲ್ಲಿ ಕುಳಿತಿದ್ದ ಅಕ್ಷತಾ, ಅಸಲು ಇದು ಹೇಗೆ ಸಾಧ್ಯ ಎಂದು ಗೊಂದಲದಿಂದ ಏನು ನಡೆಯಿತು ಎಂದು ಸೌರಭ್ಗೆ ಕೇಳಿದ್ಲು. ಅಸಲು ಸ್ಯಾಮ್ ಮತ್ತು ವಿಕ್ರಾಂತ್ ಮಧ್ಯೆ ಏನು ನಡೆಯಿತು ಎಂದು ಸ್ಯಾಮ್ ಮೊದಲೇ ತನಗೆ ಹೇಳಿರೋದ್ರಿಂದ ಈ ವಿಷಯ ತಿಳಿದ ಸೌರಭ್ ಅಕ್ಷತಾಗೆ ಹೇಳ್ತಾ ಇದ್ದಾನೆ. ಸ್ಯಾಮ್ಗೆ ಚಿಕ್ಕಂದಿನಿಂದಲೂ ವಿಕ್ರಾಂತ್ ಅಂದರೆ ಇಷ್ಟ. ವಯಸ್ಸಿನೊಂದಿಗೆ ಇಷ್ಟವೂ ಕೂಡ ಬೆಳೆದು ಪ್ರೀತಿಯಾಗಿ ಮಾರ್ಪಟ್ರೆ ವಿಕ್ರಾಂತ್ಗೆ ಮಾತ್ರ ಅವಳ ಮೇಲೆ ಯಾವುದೇ ಫೀಲಿಂಗ್ ಇರಲಿಲ್ಲ. ಮೇಲಾಗಿ ಅವನಿಗೆ ಆಸ್ತಿಯ ಮೇಲೆ ಹೆಚ್ಚು ಗಮನ ಇತ್ತು. ಹಾಗೆಂದು ಇನ್ನು ಬೇರೆ ಅಂದರೆ ಹುಡುಗಿಯರಂತಹ ಅಭ್ಯಾಸಗಳು ವಿಕ್ರಾಂತ್ಗೆ ಇರಲಿಲ್ಲ. ಅವನ ಮೇಲಿದ್ದ ಇಷ್ಟವನ್ನು ಮಾತುಗಳಲ್ಲಿ ಎಂದಿಗೂ ಹೇಳದ ಸ್ಯಾಮ್ ಕೇವಲ ಕೃತಿಗಳಲ್ಲಿ ಮಾತ್ರ ತೋರಿಸ್ತಾ ಇದ್ಲು. ಅದು ಅರ್ಥವಾಗ್ತಾ ಇದ್ರೂ ಕೂಡ ಗಮನಿಸುವ ಅವಶ್ಯಕತೆ ಇಲ್ಲ ಎಂದು ವಿಕ್ರಾಂತ್ ಭಾವಿಸಿದ್ದ. ಹಾಗೆ ಒಂದಿನ ಸ್ಯಾಮ್ ವಿಕ್ರಾಂತ್ಗೆ ಪ್ರಪೋಸ್ ಮಾಡೋದು ಅಷ್ಟರಲ್ಲಿ ಆಗಲೇ ಅವನಿಗೆ ಅಕ್ಷತಾ ಬದುಕಿದ್ದಾಳೆ ಎಂದು ತಿಳಿದು, ಆಸ್ತಿಗಾಗಿ ಅಕ್ಷತನನ್ನು ನಾನು ಈಗಲೂ ನನ್ನ ಹೃದಯದಲ್ಲಿ ಮೌನವಾಗಿ ಆರಾಧಿಸ್ತೇನೆ ಎಂದು ಭಾರಿ ಡೈಲಾಗ್ಗಳನ್ನು ಹೇಳಿ ಸ್ಯಾಮ್ಗೆ ತನ್ನ ಮೇಲೆ ಅಂತಹ ಆಶೆಗಳು ಇಟ್ಕೋಬೇಡ ಎಂದು ಹೇಳಿದನು. ಇಲ್ಲಿ ವಿಕ್ರಾಂತ್ ಅಷ್ಟು ಸಲೀಸಾಗಿ ಹೇಳಲು ಇನ್ನೊಂದು ಕಾರಣವೂ ಕೂಡ ಇದೆ. ಸ್ಯಾಮ್ನೊಂದಿಗೆ ಕಠಿಣವಾಗಿ ವರ್ತಿಸಿದರೆ ಅಥವಾ ಹಾರ್ಮ್ ಆಗಿ ಬಿಹೇವ್ ಮಾಡಿದರೆ ಮನೆಯವರ ಮುಂದೆ ಅಂದರೆ ತನ್ನ ತಾತಾಜಿ ಮುಂದೆ ಕೆಟ್ಟವನಾಗ್ತೇನೆ, ಆಸ್ತಿ ಸಿಗದೆ ಹೋಗುತ್ತದೆ ಎಂಬ ಭಯ ಕೂಡ ಅವನಿಗೆ ಇತ್ತು. ಆದರೆ ಚಿಕ್ಕಂದಿನಿಂದಲೂ ಬೆಳೆಸ್ಕೊಂಡು ಪ್ರೀತಿಯಲ್ವೇ ಮರೆಯಲು ಆಗದೆ ಅವನನ್ನು ಮೂಗಳಾಗಿ ಪ್ರೀತಿಸಲು ಶುರು ಮಾಡಿದ್ಲು ಸ್ಯಾಮ್. ಹೀಗೆ ವಿಕ್ರಾಂತ್ಗೆ ತಾನೆಂದರೆ ಇಷ್ಟ ಇಲ್ಲ ಎಂದು ತಿಳಿದರೂ ಕೂಡ ಅವನಿಗೆ ಏನು ಬೇಕಾದರೂ ಹತ್ತಿರದಿಂದ ನಿಂತು ಮಾಡಿಕೊಡ್ತಾ ಇದ್ಲು. ಅವನಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ತನಗೆ ಬೇಡವೆಂದು ಅಂದ್ಕೊಂಡ್ರೂ
ಆ ಪ್ರಕ್ರಿಯೆಯಲ್ಲಿ ತನಗೆ ತುಂಬ ಇಷ್ಟವಾಗಿದ್ದ ಮಾಡೆಲಿಂಗ್ ವೃತ್ತಿಯನ್ನು ಬೇಡ ಎಂದು ಅಂದ್ಕೊಂಡ್ಳು ವಿಕ್ರಾಂತ್ಗಾಗಿ. ಅಂದರೆ ಒಂದೇ ಮನೆಯಲ್ಲಿ ಇರುವುದರಿಂದ ದೊಡ್ಡವರಿಗೆ ಯಾರಿಗೂ ದೊಡ್ಡ ಅನುಮಾನ ಬರಲೇ ಇಲ್ಲ. ಹೀಗೆ ದಿನಗಳು ಕಳೀತಾ ಇರುವಾಗ ವಿಕ್ರಾಂತ್ಗೆ ಅಕ್ಷತಾಳ ವಿಳಾಸ ತಿಳಿಯುವುದು. ಮನೆಯವರೆಲ್ಲರೂ ವಿಕ್ರಾಂತ್ಗೆ ಮತ್ತು ಅಕ್ಷತಾಗೆ ಮದುವೆ ಮಾಡೋಣ ಎಂದುಕೊಳ್ಳುವುದರೊಂದಿಗೆ ಸ್ಯಾಮ್ನ ಮನಸ್ಸು ಚೂರಾಯಿತು. ಇನ್ನು ಅಲ್ಲೇ ಇದ್ದರೆ ಎಲ್ಲಿ ವಿಕ್ರಾಂತ್ ಮತ್ತು ಅಕ್ಷತಾಳ ನಡುವೆ ತಾನು ಅಡ್ಡಿಯಾಗ್ಬಿಡ್ತೀನೋ ಏನೋ ಎಂದು ವಿದ್ಯಾಭ್ಯಾಸಕ್ಕೋಸ್ಕರ ಕೋಲ್ಕತ್ತಾಗೆ ಶಿಫ್ಟ್ ಆದಳು. ಅಲ್ಲೇ ಹಾಸ್ಟೆಲ್ನಲ್ಲಿ ಜಾಯಿನ್ ಕೂಡ ಆದಳು. ಹಾಗೆ ಒಂದು ಬಾರಿ ಕಾಲೇಜ್ ಹಾಲಿಡೇಸ್ ಮನೆಗೆ ಬಂದಳು ಸ್ಯಾಮ್. ಆಗಲೇ ಅಕ್ಷತಾ ಗರ್ಭಿಣಿ ಎಂದು ತಿಳಿದುಕೊಂಡ ವಿಕ್ರಾಂತ್ ಕೋಪದಿಂದ ದ್ವೇಷದಿಂದ ಆಸ್ತಿ ತನಗೆ ಸಿಗೋದಿಲ್ಲ ಎಂಬ ಭಯದಿಂದ ಕುಡಿದು ಅರ್ಧ ರಾತ್ರಿಗೆ ಮನೆಗೆ ಬರೋದು. ವಿಕ್ರಾಂತ್ ಇನ್ನೂ ಮನೆಗೆ ಬಂದಿಲ್ಲ ಎಂದು ಅವನಿಗಾಗಿ ಕಾಯ್ತಾ ಇದ್ದ ಸ್ಯಾಮ್ ವಿಕ್ರಾಂತ್ನ ಮುಂದೆ ಹೋಗೋದು. ಆ ಅಮಲಿನಲ್ಲಿ ವಿಕ್ರಾಂತ್ ಸ್ಯಾಮ್ನನ್ನು ಬಲವಂತ ಮಾಡೋದು. ಚಿಕ್ಕಂದಿನಿಂದಲೂ ಪ್ರೀತಿಸಿದವನನ್ನು ಹಾಗೆ ಬಿಡಲಾಗದೆ ಪ್ರೀತಿಯಿಂದ ಅವಳು ಅವನಿಗೆ ಶರಣಾದರೆ ಸೌರಭ್ನ ಮೇಲೆ ಕೋಪದಿಂದ ಅಕ್ಷತಾಳನ್ನು ನೆನಪಿಸ್ಕೊಳ್ತಾ ಅವನು ಅವಳಲ್ಲಿ ಬೆರೆತು ಹೋದ. ಇದು ಆಗ ನಡೆದಂತಹ ಕತೆ. ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.